ಬಾಯಲ್ಲಿಟ್ಟರೆ ಕರಗುವಂಥ ರವೆ ಉಂಡೆನ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಮಾಡಕ್ಕೆ ಕೂಡ ತುಂಬಾ ಈಸಿ. ಪ್ರತಿಯೊಬ್ಬರು ಮಾಡ್ಕೋಬೋದು. ಇದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಂಡಿದ್ದೀನಿ. ತುಪ್ಪ ಚೆನ್ನಾಗಿ ಕಾದಾದ್ಮೇಲೆ ಗೋಡಂಬಿ ಹಾಗೆ ದ್ರಾಕ್ಷಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಬೇಕಿದ್ರೂ ಹಾಕೋಬೋದು. ಇಷ್ಟೇ ಹಾಕೋಬೇಕಂತ ಏನಿಲ್ಲ. ನೋಡಿ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಹಾಕೊಂಡು ಫ್ರೈ ಮಾಡ್ಕೊಂಡು ಬೇರೆ ಕಡೆ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನೋಡಿ ಒಂದು ಅರ್ಧ ಕೆಜಿಯಷ್ಟು ರವೆ ಇದೆ. ಮೀಡಿಯಂ ರವೆ ಯೂಸ್ ಮಾಡ್ತಿದ್ದೀನಿ. ಇದೇ ರವೆನ ಇದೇ ತುಪ್ಪದಲ್ಲಿ ಹಾಕೊಂಡು ಮತ್ತೆ ಇದನ್ನ ಹುರ್ಕೋಬೇಕು. ರವೆ ನೋಡಿ ಚೆನ್ನಾಗಿ ಹುರಿಬೇಕು. ರವೆ ಹುರಿಯಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ. ಸ್ವಲ್ಪ ಪೇಷನ್ಸ್ ಇಂದ ನೀವು ಹುರ್ಕೋಬೇಕಾಗುತ್ತೆ. ನೋಡಿ ತುಪ್ಪ ಕಡಿಮೆ ಅನಿಸ್ತು ಅಂದ್ರೆ ಮತ್ತೆ ತುಪ್ಪ ಹಾಕೊಳ್ಳಿ. ನಾನು ಕೂಡ ಇಲ್ಲಿ ತುಪ್ಪ ಇನ್ನು ಮತ್ತೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಇದಕ್ಕೆ ಹಾಕೊಂಡು ಹುರ್ಕೊಂಡಿದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿ. ಈ ತರ ಕಲರ್ ಬರುತ್ತೆ. ಹುರಿತಾ ಹುರಿತಾ ಕಲರ್ ಪೂರ್ತಿಯಾಗಿ ಚೇಂಜ್ ಆಗುತ್ತೆ. ಆದರೆ ಸೀದೋಗಬಾರ್ದು. ಚೆನ್ನಾಗಿ ಹುರ್ಕೊಳ್ಳಿ. ಇದನ್ನ ಹುರಿತಾ ಇರ್ತೀನಿ ನೋಡಿ. ಅಷ್ಟರೊಳಗೆ ನಾನಿಲ್ಲಿ ಇನ್ನೊಂದು ಮೊದಲೇ ಮಾಡಬೇಕಾಗಿರುವಂಥ ಕೆಲಸ ಹೇಳ್ತೀನಿ. ನೋಡಿ ಸಕ್ಕರೆನ ಸೇಮ್ ಕ್ವಾಂಟಿಟಿಯಲ್ಲಿ ರವೆ ಎಷ್ಟು ತೊಗೊಂಡಿರ್ತೀರೋ ಸಕ್ಕರೆನೂ ಅಷ್ಟೇ ತೊಗೊಳ್ಳಿ. ಸ್ವೀಟ್ ಕಡಿಮೆ ತಿನ್ನೋದ್ರೆ ಸ್ವಲ್ಪ ಒಂದು ಕಪ್ ಒಂದು ಅರ್ಧ ಕಪ್ ಆಗೋಷ್ಟು ಕಡಿಮೆ ತೊಗೊಳ್ಳಿ. ಇದನ್ನ ನುಣ್ಣಗೆ ಪೌಡರ್ ಮಾಡ್ಕೊಂಡು ಬರ್ತೀನಿ. ನೋಡಿ ಒಂದು ಬ್ಯಾಚಲ್ಲಿ ಪೌಡರ್ ಮಾಡ್ಕೊಂಡ್ಬಂದೆ. ಇನ್ನೊಂದು ಬ್ಯಾಚ್ ಏನು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು 4 ಏಲಕ್ಕಿ ಕೂಡ ಹಾಕೊಂಡು ಪೌಡರ್ ಮಾಡ್ಕೊಳ್ತೀನಿ. ಅವಾಗ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ರವೆ ಉಂಡೆದು. ನೀವು ಏಲಕ್ಕಿ ಹಾಕದೆ ಮಾಡ್ಕೊಂಡ್ರೆ ಏನು ಫ್ಲೇವರ್ ಇರೋದೇ ಇಲ್ಲ. ಜಸ್ಟ್ ಸ್ವೀಟ್ ತಿಂದಂಗೆ ಆಗುತ್ತೆ. ಹಾಗಾಗಿ ಇವಾಗ ಅದನ್ನು ಕೂಡ ತೆಗ್ದಿದ್ದೀನಿ ಬೇರೆ ಮಿಕ್ಸಿಂಗ್ ಬೌಲ್ಗೆ. ಇದಕ್ಕೆ ನೋಡಿ ಅರ್ಧ ಬಟ್ಲಷ್ಟು ಒಣ ಕೊಬ್ಬರಿ ಕೂಡ ಹಾಕೊಂಡು ತೆಂಗಿನಕಾಯಿ ಕೂಡ ಹಾಕೊಂಡು ಅದನ್ನು ಕೂಡ ನುಣ್ಣಗೆ ರುಬ್ಕೊಂಡು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಒಣ ಕೊಬ್ಬರಿನೇ ಬಳಸ್ಬೇಕಿಲ್ಲಿ. ಒಣ ತೆಂಗಿನಕಾಯಿ ಇರುತ್ತಲ್ಲ ಅದನ್ನೇ ಬಳಸಬೇಕು. ಹಸಿಕಾಯಿನ ಬಳಸೋ ಹಾಗಿಲ್ಲ. ಅದನ್ನು ಕೂಡ ನುಣ್ಣಗೆ ರುಬ್ಕೊಂಡು ಹಾಕೊಂಡಿದ್ದೀನಿ. ಇವಾಗ ನೋಡ್ತಿರ್ಬೋದು ಹುರಿತಾ ಹುರಿತಾ ಯಾವ ರೀತಿ ಕಲರ್ ಆಗಿದೆ ಅಂತ. ಸೊ ಸಕ್ಕರೆ ಪೌಡರ್ನ ಆ ಥರ ನೀವು ಮೊದಲೇ ಮಾಡ್ಕೊಂಡು ಆದಮೇಲೆ ನೀವು ಈ ಥರ ರವೆನ ಹುರಿಬೋದು. ನೋಡಿ ರವೆ ಚೆನ್ನಾಗಿ ಹುರಿದಿದೆ. ಇವಾಗ ಒಂದು ದೊಡ್ಡ ಅಗಲವಾಗಿರುವಂಥ ಪಾತ್ರೆಗೆ ತೆಗಿತಾ ಇದ್ದೀನಿ ರವೆನ. ತೆಗೆದು ಇವಾಗ ನೋಡಿ ಯಾವ ರೀತಿ ಹುರಿದಿದೆ ಅಂತ ತೋರಿಸ್ತೀನಿ. ಎಲ್ಲೂ ಸೀದೋಗಿಲ್ಲ, ಆದರೆ ಚೆನ್ನಾಗಿ ಹುರಿದಿದೆ. ಒಂದೊಂದು ಕಾಳು ಕೂಡ ಚೆನ್ನಾಗಿ ಹುರಿದಿದೆ. ಇವಾಗ ಪೌಡರ್ ಮಾಡಿ ಇಟ್ಕೊಂಡಂಥ ಈ ಒಣ ಕೊಬ್ಬರಿ ಹಾಗೆ ಸಕ್ಕರೆ ಪುಡಿ ಏನಿದೆ ನೋಡಿ ಇದನ್ನು ಕೂಡ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಸಕ್ಕರೆ ಪೌಡರ್ ಏನಿದೆ ರವೆ ಜೊತೆಗೆ ಚೆನ್ನಾಗಿ ಬೆರಿಬೇಕು. ಅಷ್ಟು ನೀವು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರವೆ ಜೊತೆ ಸಕ್ಕರೆ ಸೇರತ್ತೆ. ಆವಾಗ ಸ್ವೀಟ್ನೆಸ್ ನಮಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ನೋಡಿ ನಡುವೆ ಸ್ವಲ್ಪ ಹೋಲ್ ಅಂದರೆ ಬಾವಿ ಥರ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನೋಡಿ 1.5 ಗ್ಲಾಸ್ ಆಗೋಷ್ಟು ಹಾಲನ್ನು ಕಾಯಕ್ಕಿಟ್ಟಿದ್ದೀನಿ. ಚೆನ್ನಾಗಿ ಹಾಲು ಕುದಿಸ್ಬೇಕು. ಚೆನ್ನಾಗಿ ಹಾಲು ಕುದೀತಾ ಇದೆ ಅನ್ನುವಾಗ ನೋಡಿ 1 ಗ್ಲಾಸ್ ಆಗೋಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಲು ಹಾಕ್ಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ಕೋಬೇಕು ಎಷ್ಟು ಹಾಲು ಹಿಡಿಯುತ್ತೆ ಈ ರವೆ ಅನ್ನೋದನ್ನು ನೋಡಿಕೊಂಡು ನೀವು ಸೇರಿಸ್ತಾ ಹೋಗ್ಬೇಕು. ನೋಡಿ ನಾನು ಸ್ವಲ್ಪನೇ ಹಾಕ್ಕೊಂಡೆ, ಅಷ್ಟೇ ಸಾಕಾಯಿತು. ಉಳಿದಿರೋಂಥ 1 ಗ್ಲಾಸ್ ಏನಿದೆ ನಾನು ಬಳಸ್ತಾ ಇಲ್ಲ. ನಾನು ಜಸ್ಟ್ 1 ಗ್ಲಾಸ್ ಅಷ್ಟು ಮಾತ್ರ ಇಲ್ಲಿ ಹಾಲು ಹಿಡಿಯತ್ತೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ತಕ್ಷಣನೇ ನೀವು ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಬೇಕು. ಪೂರ್ತಿ ಸಾಫ್ಟ್ ಆಗಿರುತ್ತೆ. ಈ ಥರ ಉಂಡೆ ಕಟ್ತಾ ನೋಡಿ ನಾವು ಆವಾಗಲೇ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಒಂದೊಂದು ಸೇರಿಸ್ತಾ ಈ ಥರ ಉಂಡೆನ ಕಟ್ಕೊಂಡ್ರೆ ಗಟ್ಟಿಯಾಗಿ ಕೈಯಿಂದ ಮುಷ್ಟಿ ಮಾಡಿ ಕಟ್ಟಬೇಕು. ಆವಾಗ ಗಟ್ಟಿಯಾಗಿ ಉಂಡೆ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಆವಾಗ ಚೆನ್ನಾಗಾಗತ್ತೆ. ನೋಡಿ ಇದೇ ಥರ ನಾನು ಎಲ್ಲ ಉಂಡೆಗಳನ್ನು ಕಟ್ಕೊಳ್ತೀನಿ. ಇವಾಗ ನೋಡಿ ಯಾವ ಥರ ಎಷ್ಟು ಚೆನ್ನಾಗಿ ಟೆಕ್ಸ್ಚರ್ ಬಂದಿದೆ. ಉಂಡೆ ಕಟ್ಟಕ್ಕೆ ಯಾವುದೇ ತೊಂದರೆ ಕೂಡ ಆಗಲ್ಲ. ಆರಾಮಾಗಿ ರವೆ ಕೈಗೆ ಸಿಗತ್ತೆ. ನೋಡಿ ಇವಾಗ ಇದೇ ಥರ ಎಲ್ಲವನ್ನು ಉಂಡೆನ ಕಟ್ಕೊತೀನಿ ನಾನು. ನೋಡಿ ಈಗ ತಾನೇ ಹೊಸದಾಗಿ ಉಂಡೆ ಮಾಡಬೇಕು ಅಂದ್ಕೊಳ್ತಿರೋರು, ಉಂಡೆ ಮಾಡಕ್ಕೆ ಬರದೇ ಇರೋರು ಈ ಥರ ಮೆಥಡನ್ನು ಫಾಲೋ ಮಾಡಿಕೊಂಡು ನೀವು ಕೂಡ ನಿಮ್ಮ ಮನೆಯಲ್ಲಿ ರವೆ ಉಂಡೆ ಮಾಡಿ ನೋಡಿ. ತುಂಬಾ ಸುಲಭವಾಗಿ ಮಾಡ್ಬೋದು. ಒಂದು ಭಾಳ ಟೈಮ್ ತೊಗೊಳ್ಳಲ್ಲ. ಒಂದು ಅರ್ಧ ಗಂಟೆ ಎಲ್ಲ ಮಾಡಿ ಮುಗಿಸ್ಬೋದು. ರವೆ ಹುರಿಯೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದನ್ನು ಪಾಕ ತೆಗೆದು ಕೂಡ ಮಾಡ್ಬೋದು. ಪಾಕ ತೆಗೆದು ಮಾಡೋದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಪಾಕ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ರವೆ ಉಂಡೆ ಕೆಟ್ಟೋಗುತ್ತೆ. ಹಾಗಾಗಿ ಮಾಡೋಕ್ಕೆ ಬರಲ್ಲ. ಈ ಮೆಥಡನ್ನು ಫಾಲೋ ಮಾಡ್ಕೊಂಡು ನೀವು ಕೂಡ ಮನೇಲಿ ಮಾಡ್ಕೊಂಡು ನೋಡಿ. ತುಂಬ ಚೆನ್ನಾಗುತ್ತೆ. ಬಾಯಲ್ಲಿಟ್ಟರೆ ಕರಗೋ ಥರ ಆಗುತ್ತೆ. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿದ್ರೆ ನಿಮಗೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಸ್ ಕೂಡ ಬರುತ್ತೆ. ಆವಾಗ ನೀವೇ ಮೊದಲು ನಮ್ಮ ವೀಡಿಯೋಸ್ಗಳನ್ನ ನೋಡ್ಬೋದು. ಖಂಡಿತ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನಾನಿಲ್ಲಿ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಾ ಇದ್ದೀನಿ. ಅದು ಕೂಡ ಬೇರೆ ಮೆಥಡಲ್ಲಿ. ಇದಕ್ಕೆ ನಾನು ಎಲ್ಲ ಡ್ರೈ ಫ್ರೂಟ್ಸ್ನು ಒಂದೊಂದು ಕಪ್ ತೊಗೊಂಡಿದ್ದೀನಿ. ಈ ಕಪ್ಪಿನ ಅಳತೆಯಲ್ಲಿ 1 ಕಪ್ ಆಗೋಷ್ಟು ಗೋಡಂಬಿ, ಬಾದಾಮಿ, ದ್ರಾಕ್ಷಿ, ಹಾಗೆಯೇ ಮಖಾನ ಅಂದರೆ ಕಮಲದ ಬೀಜ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ. ಹಾಗೆಯೇ ಇವಾಗ ತೋರಿಸ್ತಾ ಇರೋದು ನಾನು ಅಳ್ವಿ ಅಂತ ಕರಿತೀವಿ, ಹಲೀಮ್ ಸೀಡ್ಸ್ ಅಂತ ಕರಿತೀವಿ, ಅಳ್ವಿ ಅಂತ ಕೂಡ ಕರೀತಾರೆ ನಮ್ಮ ಕಡೆ ಎಲ್ಲ. ಚೆನ್ನಾಗಿರುತ್ತೆ. ಅದು ಬ್ಯಾಕ್ ಪೇನ್ಗೆ ತುಂಬ ಒಳ್ಳೆಯದು. ಹಾಗೆ ಗಸಗಸೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು, ಹಾಗೆ ಬಿಳಿ ಎಳ್ಳು ಕೂಡ 1-2 ಟೇಬಲ್ ಸ್ಪೂನ್ ಆಗೋಷ್ಟು, ಈ ಅಳ್ವಿ ಕೂಡ 1-2 ಟೇಬಲ್ ಸ್ಪೂನ್ ಆಗೋಷ್ಟು, ಜೊತೆಗೆ ಅದೇ ಕಪ್ಪಿನ ಅಳತೆಯಿಂದ ಮಖಾನ, ಜೊತೆಗೆ 1/4 ಕಪ್ ಆಗೋಷ್ಟು ನಲ್ಲಿ
ತಿನ್ನುವ ಅಂಟಂತ ಸಿಗುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಗೋಂದ್ ಅಂತ ಕರೀತಾರೆ, ಎಡಿಬಲ್ ಗಮ್ ಅಂತ ಕೂಡ ಕರೀತಾರೆ. ಹಾಗೆ 1 ಕಪ್ ಆಗೋಷ್ಟು ಬೆಲ್ಲ, ಹಾಗೆ 1 ಕಪ್ ಆಗೋಷ್ಟು ಹಸಿ ಖರ್ಜೂರವನ್ನು ತೊಗೊಂಡಿದ್ದೀನಿ. ಇದಿಷ್ಟಿದ್ರೆ ಸಾಕು. 1 ಸ್ಪೂನ್ ಆಗೋಷ್ಟು ತುಪ್ಪವನ್ನು ಕಾಯಿಗಿಟ್ಟಿದ್ದೀನಿ ಕಡಾಯಲ್ಲಿ. ಇವಾಗ ಗೋಡಂಬಿ ಮತ್ತು ಬಾದಾಮನ್ನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಬೋಣ. ಇದನ್ನು ಹಾಗೆ ಕೂಡ ಡ್ರೈ ರೋಸ್ಟ್ ಮಾಡ್ಕೋಬೋದು, ತುಪ್ಪ ಹಾಕ್ದೇ ಹಾಗೆ ಡ್ರೈ ರೋಸ್ಟ್ ಕೂಡ ಮಾಡ್ಕೋಬೋದು. ತುಪ್ಪ ಹಾಕಿ ಮಾಡಿದಾಗ ಏನಾಗುತ್ತೆ ಅಂದರೆ ಆ ತುಪ್ಪದ ಪರಿಮಳ ಏನಿರುತ್ತೆ ಈ ಗೋಡಂಬಿ ಬಾದಾಮ್ನಲ್ಲಿ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಆವಾಗ ಈ ಡ್ರೈ ಫ್ರೂಟ್ಸ್ ಲಡ್ಡು ಅನ್ನೋದು ತಿಂತಿರ್ಬೇಕಾದ್ರೆ ತುಂಬ ಚೆನ್ನಾಗಿ ಒಳ್ಳೆ ಪರಿಮಳ ಬರುತ್ತೆ. ಹಾಗಾಗಿ ತುಪ್ಪದಲ್ಲೇ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಕ್ರಿಸ್ಪಿ ಆಗೋವರೆಗೂ. ಇವಾಗ ಇದಕ್ಕೆ ಅಂಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ತಿನ್ನೋ ಅಂಟಂತ ಸಿಗುತ್ತೆ ನಿಮಗೆ ಮಾರ್ಕೆಟಲ್ಲಿ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಒಳ್ಳೆಯದು. ಮೂಳೆ ನೋವು ಅಥವಾ ಮಂಡಿ ನೋವು ಇರುತ್ತಲ್ಲ ಅದಕ್ಕಂತೂ ತುಂಬ ಒಳ್ಳೆಯದು. ಇದ್ರ ಜೊತೆಗೇ ನೋಡಿ ಗಸಗಸೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದೇ ಬಿಸಿಗೆ ಗಸಗಸೆ ಹಾಗೆ ಎಳ್ಳು ಎರಡನ್ನೂ ಹಾಕ್ಕೊಂಡು ಅದನ್ನು ಕೂಡ ಅದರ ಜೊತೆಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ಅದೇ ಪಾತ್ರೆಗೆ ನಾನಿಲ್ಲಿ ತೆಗೆದು ಇಟ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು, ಒಂದೊಂದೇ ಸೆಪ್ರೇಟಾಗಿ ನೀವು ಫ್ರೈ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ. ಎಲ್ಲವನ್ನು ಒಟ್ಟಿಗೆ ಹಾಕಿದ್ರೆ ಈವನ್ನಾಗಿ ಎಲ್ಲವೂ ಫ್ರೈ ಆಗಲ್ಲ. ಇವಾಗ ನೋಡಿ ಮಕಾನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಕಮಲದ ಬೀಜ ಅಂತ ಕೂಡ ಕರೀತಾರೆ. ತುಂಬ ಚೆನ್ನಾಗಿರುತ್ತೆ. ಇದು ಕೂಡ ಅಷ್ಟೇ ಲೋ ಕ್ಯಾಲರಿ ಹೈ ಪ್ರೋಟೀನ್ ಆಗಿರೋದ್ರಿಂದ ತುಂಬಾ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಅಥವಾ ಬೋನ್ಸ್ಗೆ ತುಂಬ ಒಳ್ಳೆಯದು. ಇದನ್ನು ಕೂಡ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡು ತೆಗೆದಿದ್ದೀನಿ. ಇವಾಗ ಮತ್ತೆ 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಅಳವಿ ಅಂತ ಏನು ಕರಿತೀವಿ ಅಳವಿಯನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಲೋ ಫ್ಲೇಮ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಇದು ಗಸಗಸೆ ಥರ ತುಂಬ ಸಿಡಿಯುತ್ತೆ, ಹಾಗಾಗಿ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಹಲೀಮ್ ಸೀಡ್ಸ್ ಅಂತ ಕರೀತಾರೆ ಇದಕ್ಕೂ ಕೂಡ. ಇದು ಕೂಡ ಒಳ್ಳೆಯದು ಬ್ಯಾಕ್ ಪೇನ್ಗೆಲ್ಲ. ಇವಾಗ ಬಾಣಂತಿಯರಿಗೆ ಇದರ ಪಾಯಸ ಕೊಡ್ತಿರ್ತಾರೆ, ನಿಮ್ಗೆ ಗೊತ್ತಿರ್ಬೋದು. ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಎಲ್ಲ ಕೊಡ್ತಾರೆ. ಸೊ ಅದು ಒಳ್ಳೇದು ಅಂತ ಕೊಡ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಕೊಡ್ತಾರೆ ಕುಡಿಯೋದಕ್ಕೆ. ತುಂಬ ಟೇಸ್ಟಿಯಾಗಿರುತ್ತೆ ಅದು ಕೂಡ. ಅದ್ರ ಪಾಯಸ ಕೂಡ ಮಾಡ್ಬೋದು. ಇವಾಗ ಅದೇ ಪಾತ್ರೆಯಲ್ಲಿ ನಾನಿಲ್ಲಿ ಈ ಒಣಕೊಬ್ಬರಿ ಕೂಡ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಇವೆಲ್ಲ ಫ್ರೈ ಮಾಡಿಕೊಂಡು ತಣ್ಣಗಾಗಬೇಕು. ಪೂರ್ತಿ ತಣ್ಣಗಾದ್ಮೇಲೆ ನಾನಲ್ಲಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದನ್ನು ಇವೆಲ್ಲವನ್ನು ಹಾಕ್ಕೊಂಡಿದ್ದೀನಿ ಮಿಕ್ಸರ್ ಜಾರ್ಗೆ. ಈ ಅಳವಿ ಒಂದನ್ನು ಮಾತ್ರ ನಾನು ಹಾಕ್ಕೊಂಡಿಲ್ಲ, ಅದನ್ನೊಂದು ಮಾತ್ರ ಕೊನೆಗೆ ಹಾಕ್ಕೊತೀನಿ. ಯಾವಾಗ ಹಾಕ್ಕೊತೀನಿ ತೋರಿಸ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ, ತುಂಬ ಚೆನ್ನಾಗಿರುತ್ತೆ ಇದು. ನೀವು ಕೂಡ ನಿಮ್ಮನೇಲಿ ಈ ಥರ ಮಾಡಿಟ್ಕೊಂಡ್ರೆ ಮಕ್ಳಿಗೂ ಒಳ್ಳೆಯದು, ನಿಮಗೂ ಒಳ್ಳೆಯದು. ದಿನಕ್ಕೆ ಒಂದು ಸ್ಮಾಲ್ ಸೈಜ್ ಒಂದು ತಿಂದರೆ ಲಡ್ಡು ನಿಮಗೆ ಎಲ್ಲ ಹೆಲ್ತ್ ಬೆನಿಫಿಟ್ಸು ಇದರಿಂದ ಸಿಗುತ್ತೆ. ಮೊದಲಿಗೆ ನಾನು ಡ್ರೈ ಫ್ರೂಟ್ಸು ಮತ್ತು ಮಕಾನ ಎಲ್ಲ ಫ್ರೈ ಮಾಡಿಕೊಂಡೆ, ಹಾಗೆ ಅಳವಿ ಕೂಡ ಸೇರಿಸಿದೆ. ಹಾಗೆ ಅದೇ ಮಿಕ್ಸರ್ ಜಾರ್ಗೆ ಒಣಕೊಬ್ಬರಿ ಏನು ಫ್ರೈ ಮಾಡಿಟ್ಟಿದ್ನಲ್ಲ ಅದನ್ನು ಕೂಡ ಫುಲ್ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು, ಈ ಪೌಡ್ರ್ ಕೂಡ ಅದೇ ಮಿಕ್ಸ್ಚರ್ಗೆ ಸೇರಿಸ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನೀವು. ಇವಾಗ ನೋಡಿ ಅದೇ ಮಿಕ್ಸರ್ ಜಾರ್ಗೆ ಮತ್ತೆ ನಾನು ಇದನ್ನು 3 ಸ್ಟೆಪ್ಪಾಗಿ ಮಾಡಬೇಕಾಗತ್ತೆ. ಯಾಕಂದರೆ ಬೇರೆ ಬೇರೆ ಥರ ಮಿಕ್ಸರ್ ಜಾರ್ಗೆ ಇದನ್ನು ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ ಖರ್ಜೂರ ಮತ್ತು ದ್ರಾಕ್ಷಿಯನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡು ಇದನ್ನು ಕೂಡ ನುಣ್ಣಗೆ ಮಾಡಿಕೊಂಡು ಈ ನಾವೇನು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೌಡ್ರ್ ಜೊತೆಗೆ ಈ ಖರ್ಜೂರ ಮತ್ತು ದ್ರಾಕ್ಷಿ ಪೇಸ್ಟ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕೈಯಿಂದ ಅಗಲವಾಗಿರುವಂಥ ಪಾತ್ರೆ ತಗೊಂಡು ಚೆನ್ನಾಗಿ ಅದ್ರ ಜೊತೆ ಬೆರೆಯೋ ಥರ ಸೇರಿಸ್ಬೇಕು, ಕಲಸಾದ್ಮೇಲೆ ನೋಡಿ ಇಲ್ಲಿ ಜಾಕಾಯಿನ ನಾನು ತುರಿದು ಹಾಕೊಳ್ತಾ ಇದ್ದೀನಿ. ಜಾಕಾಯಿ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ. ನಟ್ಮಗ್ ಅಂತ ಕೂಡ ಕರೀತಾರೆ, ಜಾಜಿಕಾಯಿ ಅಂತ ಕೂಡ ಕರೀತಾರೆ. ಇದನ್ನು ಕೂಡ ಸ್ವಲ್ಪ ತುರಿದು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಮಿಕ್ಸ್ಚರ್ ರೆಡಿಯಾಗಿದೆ. ಇವಾಗ ಅದೇ ಪಾತ್ರೆಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಬೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕೋಬೇಕು. ಬೆಲ್ಲ ಕರಗಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕೋಬೇಕು, ಅಥವಾ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಹಾಕಿದ್ರೆ ಸಾಕಾಗತ್ತೆ. ನೋಡಿ ಬೆಲ್ಲ ಕರಗಕ್ಕೆ ಎಷ್ಟು ನೀರು ಬೇಕು ಅಷ್ಟು ಹಾಕಿದ್ರೆ ಸಾಕು. ಇವಾಗ ನೋಡಿ ಬೆಲ್ಲ ಎಲ್ಲ ಕರಗಿದೆ. ಪಾಕ ಮಾಡ್ಕೊಳ್ಳೋ ಅಗತ್ಯ ಇಲ್ಲ, ಪಾಕದ ಬೇಕಾಗಿಲ್ಲ ಈ ಡ್ರೈ ಫ್ರೂಟ್ಸ್ ಲಡ್ಡುಗೆ. ಜಸ್ಟ್ ಬೆಲ್ಲ ಕರಗಬೇಕು, ಅಂಟು ಪಾಕ ಬರಬೇಕು ಅಷ್ಟೇ. ಇವಾಗ ಬೆಲ್ಲ ಚೆನ್ನಾಗಿ ಕರಗಿತ್ತು ಅಂತ ನಾನು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಕೊಂಡು ಮಿಕ್ಸ್ಚರ್ ಇಟ್ಕೊಂಡಿರ್ತೀವಲ್ಲ ಡ್ರೈ ಫ್ರೂಟ್ಸ್ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಪಾಕದ ಜೊತೆಗೆ. ಅಂದರೆ ಆ ಬೆಲ್ಲದ ನೀರಿನ ಜೊತೆಗೆ ಈ ಮಿಕ್ಸ್ಚರೆಲ್ಲ ಚೆನ್ನಾಗಿ ಬೆರಿಬೇಕು. ಅಲ್ಲಿವರೆಗೂ ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡು ಇವಾಗ ನೋಡಿ ಒಂದು ಸ್ಪೂನಿನ ಅಳತೆ ತೊಗೊಳ್ಳಿ. ಒಂದೇ ಥರ ಲಡ್ಡು ಬರಬೇಕಲ್ಲ ಸೈಜಲ್ಲಿ, ಅಂದರೆ ಒಂದು ಯಾವುದಾದ್ರೂ ಸ್ಪೂನ್ ಅಳತೆ ತೊಗೊಂಡು ಈ ಥರ ಚಿಕ್ಕ ಉಂಡೆಗಳನ್ನ ಕಟ್ಕೊಂಡು ದಿನಕ್ಕೆ 1 ಉಂಡೆ ತಿಂದರೆ ಸಾಕು. ಇದರಲ್ಲಿ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂದರೆ ಇದರಲ್ಲಿ ಹಾಕಿರೋ ಒಂದೊಂದು ಐಟಮ್ಸ್ಗೂ ಒಂದು ಹೆಲ್ತ್ ಬೆನಿಫಿಟ್ಸ್ ಇದೆ. ಖಂಡಿತವಾಗ್ಲೂ ನೀವು ಕೂಡ ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ಮಕ್ಕಳಿಗೂ ಒಳ್ಳೆಯದು, ದೊಡ್ಡವ್ರಿಗೂ ಒಳ್ಳೆಯದು. ದಿನಕ್ಕೆ 1 ಸ್ಮಾಲ್ ಸೈಜ್ ಉಂಡೆ ತಿಂದರೆ ಸಾಕು, ನಿಮಗೆಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗ್ತಾ ಬರುತ್ತೆ. ತುಂಬ
ಟೇಸ್ಟಿಯಾಗೂ ಕೂಡ ಇರುತ್ತೆ. ಬೆಳೆಯುವಂಥ ಮಕ್ಕಳಿಗೆ ದಿನಕ್ಕೆ ಒಂದು ಕೊಟ್ಟರೆ ತುಂಬ ಒಳ್ಳೆಯದು. ಖಂಡಿತ ನೀವು ಕೂಡ ಇದನ್ನು ಮಾಡಿಕೊಂಡು ಹೇಗಿತ್ತು ಅಂತ ಸಖತ್ ಟೇಸ್ಟಿಯಾಗಿರುವಂಥ, ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥ, ಮನೆಯಲ್ಲೇ ಸಿಗುವಂಥ ಸಾಮಗ್ರಿಗಳನ್ನ ಬಳಸಿ ಮಾಡುವಂಥ ಒಂದು ಸ್ವೀಟ್ ಮಾಡೋದು ನೋಡೋಣ ಬನ್ನಿ. ಹಾಗಿದ್ರೆ ಇನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಪತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನೋಡಿ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ತುಪ್ಪ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಗ್ಯಾಸ್ ಫ್ಲೇಮನ್ನು. ನೋಡಿ, 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟನ್ನು ತುಪ್ಪದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಪೂರ್ತಿ ಹುರಿಯೋದು ಮುಗಿಯೋವರೆಗೂ ನೀವು ಲೋ ಫ್ಲೇಮ್ನಲ್ಲೇ ಹುರ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಜಾಸ್ತಿ ಸಮಯ ತೊಗೊಳುತ್ತೆ ಹುರಿಯೋದು, ಹಿಟ್ಟನ್ನು ಹುರಿಯೋದು. ಈ ಸ್ಟೆಪ್ಪನ್ನು ನೀವು ಚೆನ್ನಾಗಿ ಫಾಲೋ ಮಾಡಿದ್ರೆ ಈ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ಹುರಿಬೇಕು ತುಪ್ಪದಲ್ಲಿ. ತುಪ್ಪ ನಿಮಗೆ ಕಡಿಮೆ ಆಯಿತು ಅಂತ ಅನಿಸಿದ್ರೆ ಮತ್ತೆ ಇನ್ನೊಂದು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡು ನೀವು ಈ ಹಿಟ್ಟೇನಿದೆ ನೋಡಿ, ಗೋಧಿ ಹಿಟ್ಟನ್ನು ಹುರ್ಕೊಳ್ಬೇಕಾಗತ್ತೆ. ನೋಡಿ, ಈ ಥರ ಗಂಟುಗಳೇನಾದರೂ ಆದರೆ ಗಂಟುಗಳನ್ನ ಬಿಡಿಸ್ತಾ ಕ್ಲೀನಾಗಿ ಹುರ್ಕೋಬೇಕು. ಎಲ್ಲಿವರೆಗೂ ಹುರಿಬೇಕಂದ್ರೆ ಪೂರ್ತಿಯಾಗಿ ಈ ಹಿಟ್ಟು ಹುರಿದಾದ್ಮೇಲೆ ಕಲರ್ ಪೂರ್ತಿಯಾಗಿ ಚೇಂಜ್ ಆಗುತ್ತೆ. ಇದರಿಂದ ಒಳ್ಳೆ ಪರಿಮಳ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ನೋಡಿ, ಈ ಥರ ಪೌಡ್ರ್ ಥರ ಆಗುತ್ತೆ ಹಿಟ್ಟು. ಗಂಟುಗಳೆಲ್ಲ ಹೋಗಿ ಪೌಡ್ರ್ ಥರ ಆಗುತ್ತೆ ಹಿಟ್ಟು. ನೋಡಿ, ಈ ಥರ ಸ್ಪ್ಯಾಚುಲಾ ಇದ್ದರೆ ತುಂಬ ಅನುಕೂಲ ಆಗುತ್ತೆ ಹುರಿಯೋಕ್ಕೆ. ಈ ಥರ ಇದ್ದರೆ ಅದನ್ನು ಕೂಡ ಬಳಸಿ ಅಥವಾ ಸ್ಪೂನಿಂದ ಚೆನ್ನಾಗಿ ನೀವು ಹುರ್ಕೋಬೋದು. ಇವಾಗ ನೋಡ್ತಿರ್ಬೋದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈ ಟೈಮ್ನಲ್ಲಿ ಮತ್ತೆ ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ತುಪ್ಪ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಹಿಟ್ಟು ಜೊತೆಗೆ ಹುರ್ಕೋಬೇಕು. ಸ್ವಲ್ಪ ಹುರಿಯೋ ಸ್ಟೆಪ್ ಏನಿದೆ ನೋಡಿ, ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿಬಿಡಿ. ನಿಮಗೆ ಸಖತ್ತಾಗಿ ಬರುತ್ತೆ ಈ ಸ್ವೀಟು. ಇವಾಗ ನೋಡ್ತಿರ್ಬೋದು ಕಲರ್ ಸ್ವಲ್ಪನೇ ಚೇಂಜ್ ಆಗ್ತಾ ಬರ್ತಾಯಿದೆ. ಇನ್ನೂ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು ಕಲರು. ನೋಡಿ, ಈ ಥರ ಆಗಬೇಕು. ಕಲರ್ ನೋಡ್ತಿದ್ದೀರಲ್ಲ, ಈ ಥರ ಕಲರ್ ಚೇಂಜ್ ಆಗಬೇಕು ಹಿಟ್ಟಿಂದು. ಆವಾಗ ಪರ್ಫೆಕ್ಟಾಗಿ ಹಿಟ್ಟು ಏನಿದೆ ನೋಡಿ ಹುರಿದಿದೆ ಅಂತ ಅರ್ಥ. ಇದಕ್ಕಿಂತ ಜಾಸ್ತಿ ನೀವು ಹುರಿಯೋಕ್ಕೆ ಹೋದರೆ ಸೀದೋಗುತ್ತೆ. ನೋಡಿ, ಸಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಟೈಮ್ನಲ್ಲಿ ನೀವು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಬೇಕು, ಅದೇ ಪಾತ್ರೆಯಲ್ಲಿ ಬಿಟ್ಕೊಂಡು. ಇವಾಗ ನೋಡಿ, ಮತ್ತೊಂದು ಬೇರೆ ಪಾತ್ರೆನ ನಾನು ಇಲ್ಲಿ ಬಿಸಿ ಇಟ್ಕೊಂಡಿದ್ದೀನಿ, ಅಂದರೆ ಒಗ್ಗರಣೆ ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ. ತುಪ್ಪವನ್ನು ಹಾಕ್ಕೊಂಡಿದ್ದೀನಿ 1 ಟೇಬಲ್ ಸ್ಪೂನ್ ಆಗೋಷ್ಟು. ನೋಡ್ತಿರ್ಬೋದು ಇಲ್ಲಿ ಅಂಟು, ತಿನ್ನೋ ಅಂಟು ಅಂತ ಏನು ಹೇಳ್ತೀವಿ, ಇದನ್ನು ಹಾಕ್ಕೊಂಡಿದ್ದೀನಿ. ಅಂಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಪೂರ್ತಿಯಾಗಿ ಡಬಲ್ ಸೈಜ್ ಆಗುತ್ತೆ ಅದು. ಹುರ್ಕೊಂಡಾದಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಾ ಇದ್ದೀನಿ. ಬಾದಾಮ್ ಮತ್ತು ದ್ರಾಕ್ಷಿ, ಒಣ ದ್ರಾಕ್ಷಿ ಏನಿದೆ ಅದನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ ನೋಡಿ, ಕರ್ಬೂಜ ಹಣ್ಣಿನ ಬೀಜ, ಮಸ್ಕ್ ಮೆಲನ್ ಸೀಡ್ಸ್ ಅಂತ ಏನು ಕರಿತೀವಿ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಏನು ತೊಂದರೆ ಇಲ್ಲ. ಯಾವುದೇ ಡ್ರೈ ಫ್ರೂಟ್ಸ್ ಬೇಕಿದ್ರೆ ನೀವು ಹಾಕ್ಕೋಬೋದು, ಇಲ್ಲ ಅಂದರೆ ಹಾಕದೇ ಇದ್ದರೂ ನೀವು ನಡೆಯುತ್ತೆ. ಇವಾಗ ನೋಡಿ, ಡ್ರೈ ಫ್ರೂಟ್ಸ್ ಫ್ರೈ ಮಾಡಾದಮೇಲೆ ಅದನ್ನು ಕೂಡ ಬಿಸಿ ಆಗಿರೋಂಥ ಹಿಟ್ಟಿನ ಮೇಲ್ಗಡೆ ಈ ಥರ ಹಾಕೋಬೇಕು. ನೋಡಿ, ಹಿಟ್ಟು ಜಾಸ್ತಿ ಹೊತ್ತು ನಾವು ಫ್ರೈ ಮಾಡಿರೋದ್ರಿಂದ ಜಾಸ್ತಿ ಹೊತ್ತು ಬಿಸಿಯಾಗಿ ಹಾಗೇ ಇರುತ್ತೆ. ಸೊ ನೋಡಿ, ಇದನ್ನು ತುಪ್ಪ ಹಾಕ್ಕೊಂಡು ಆ ತುಪ್ಪದಲ್ಲಿ ಹುರ್ಕೊಂಡಂಥ ಡ್ರೈ ಫ್ರೂಟ್ಸ್ ಹಾಕಾದ್ಮೇಲೆ ಸಕ್ಕರೆ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಹಾಕ್ಕೊಂಡು ನೋಡಿ, ಬಿಸಿಯಾಗಿರುವಂಥ ಹಿಟ್ಟಿನ ಮೇಲ್ಗಡೆ ಹಾಕೋಬೇಕು ಸಕ್ಕರೆ ಪುಡಿನ. ಆವಾಗಲೇ ಚೆನ್ನಾಗಿ ಮಿಕ್ಸ್ ಆಗೋದು. ಪೂರ್ತಿಯಾಗಿ ತಣ್ಣಗಾಗಿರಬಾರ್ದು ಹಿಟ್ಟೇನಿದೆ ನೋಡಿ, ಆವಾಗಲೇ ಇರೋದ್ರಿಂದ ಅದ್ರ ಮೇಲ್ಗಡೆ ಪೌಡ್ರು ಸಕ್ಕರೆ ಪೌಡ್ರ್ ಹಾಕಿದ್ರೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಹಿಡ್ಕೊಳ್ಳುತ್ತೆ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಕೈಯಿಂದ ನೀವು ಹಿಡಿಯೋಷ್ಟು ಏನಾದರೂ ಬಿಸಿ ಇದ್ದೇ ಅನ್ನೋದಾದರೆ ಕೈಯಿಂದನೇ ನೀವು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಪೂರ್ತಿಯಾಗಿ ಹಿಟ್ಟಿನ ಜೊತೆ ಸಕ್ಕರೆ ಪೌಡ್ರ್ ಏನಿದೆ ಬೆರಿಬೇಕು. ಅಲ್ಲಿವರೆಗೂ ನೀವು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಡ್ರೈ ಆಗಿರುತ್ತೆ, ಆವಾಗ ತುಪ್ಪವನ್ನು ಸೇರಿಸ್ಕೋಬೇಕಾಗತ್ತೆ. 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ರೆ ಮತ್ತೆ ನಿಮಗೆ ಈಸಿಯಾಗಿ ಈ ಸ್ವೀಟನ್ನು ಮಾಡ್ಬೋದು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಥರ ಗಂಟು ಥರ ಆಗುತ್ತಲ್ಲ, ಒಂದೊಂದೇ ಸ್ವಲ್ಪ ನಿಮ್ಗೆ ಯಾವ ಸೈಜಿಗೆ ಬೇಕೋ, ಯಾವ ಆಕಾರಕ್ಕೆ ಬೇಕೋ ಅಷ್ಟು ಆಕಾರಕ್ಕೆ ನೀವು ಉಂಡೆಗಳನ್ನು ಇಲ್ಲಿ ಕಟ್ಕೊಳ್ಬೇಕಾಗತ್ತೆ. ನೋಡಿ, ಚಿಕ್ಕ ಉಂಡೆಗಳನ್ನು ಕಟ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಈ ಥರ ಚಿಕ್ಕ ಉಂಡೆಗಳನ್ನೆಲ್ಲವನ್ನು ಕಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಉಂಡೆ. ಬಾಯಿಲಿಟ್ಟರೆ ಕರಗುತ್ತೆ ಅಂತಾರಲ್ಲ, ಆ ಥರ ಟೇಸ್ಟ್ ಬರುತ್ತೆ.
ಖಂಡಿತ ಈ ರೆಸಿಪಿ ನೋಡಾದ್ಮೇಲೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ. ವೀಕ್ನೆಸ್ಸು ಸುಸ್ತು ಏನಾದರೂ ಇದ್ದರೆ ಇದನ್ನು ಪ್ರತಿದಿನ ಒಂದು ಉಂಡೆನ ಸೇವಿಸಿದ್ರೆ ಸಾಕು, ಎಲ್ಲ ಹೊರಟೋಗುತ್ತೆ. ಮಕ್ಕಳು ಕೂಡ ಅಷ್ಟೇ, ಮಕ್ಕಳು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಮಕ್ಕಳಿಗೆ ಈ ಥರ ಮಾಡಿ ಬೆಳಗ್ಗೆ ಒಂದು ಉಂಡೆನ ತಿನ್ನಿಸಿ, ತುಂಬ ಹೆಲ್ತಿಯಾಗಿರುವಂಥ ಉಂಡೆ ಇದು. ಇದು ನೋಡೋಕ್ಕೆ ಮಾತ್ರ ಬೇಸನ್ ಲಡ್ಡು ಥರ ಕಾಣಿಸ್ತಾ ಇದೆ, ಇದು ಬೇಸನ್ ಲಡ್ಡು ಅಲ್ಲ, ಬೇಸನ್ ಪೇಡ. ಅಷ್ಟು ರುಚಿಯಾಗಿರುತ್ತೆ, ಬಾಯಲ್ಲಿಟ್ಟರೆ ಕರಗುತ್ತೆ ಅಂತಾರಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ. ಬನ್ನಿ ಹಾಗಿದ್ರೆ ಈ ಥರ ಬಾಯಲ್ಲಿಟ್ಟರೆ ಕರಗುವಂಥ ಬೇಸನ್ ಲಡ್ಡು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಕಪ್ಪಿನ ಅಳತೆಯನ್ನು ತೊಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಸಕ್ಕರೆಯನ್ನು ತೊಗೊಳ್ತಾ ಇದ್ದೀನಿ, ನೋಡ್ತಿರ್ಬೋದು. 1 ಕಪ್ ಸಕ್ಕರೆಯನ್ನು ಅಳತೆ ತೊಗೊಂಡು ನಾನಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ನೋಡಿ ಒಂದು 3 ಲವಂಗವನ್ನು ಹಾಕ್ಕೊಳ್ತಾ ಇದ್ದೀನಿ. ಲವಂಗ ಇಡಿದಾಗೂ ಹಾಕ್ಬೋದು, ಕಾಳುಗಳನ್ನು ಮಾತ್ರ ಹಾಕ್ಕೋಬೋದು. ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೊಂಡು ಬರಬೇಕು, ಪೂರ್ತಿ ನುಣ್ಣಗಾಗಬೇಕು ಪೌಡ್ರು, ಟಾಲ್ಕನ್ ಪೌಡ್ರ್ ಥರ. ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಇಲ್ಲಿ ನಾನು ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ಗೆ ಅದೇ ಅಳತೆ ಮೆಜರ್ಮೆಂಟಲ್ಲಿ 2 ಕಪ್ ಆಗುವಷ್ಟು ಬೇಸನ್ ಹಿಟ್ಟು ಅಂದರೆ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟನ್ನು ಯಾವಾಗಲೂ ಉಂಡೆ ಮಾಡಬೇಕಾದ್ರೆ ಜರಡಿ ಹಿಡದೆ ತೊಗೋಬೇಕು, ಅಥವಾ ಯಾವುದೇ ಐಟಮ್ಸ್ ಮಾಡಬೇಕಂದ್ರೂ ಕೂಡ ಜರಡಿ ಹಿಡದೆ ತೊಗೋಬೇಕು. ಸ್ವಲ್ಪ ಗಂಟುಗಳಾಗಿರುತ್ತಲ್ಲ, ಹಾಗಾಗಿ ಈ ಥರ ಜರಡಿ ಹಿಡಿದಾಗ ಈ ಹಿಟ್ಟು ಏನಿದೆ ನೋಡಿ ಸ್ವಲ್ಪ ಲೂಸ್ ಆಗುತ್ತೆ, ಟಾಲ್ಕನ್ ಪೌಡ್ರ್ ಥರ ಆಗುತ್ತೆ. ಮಾಡುವಂಥ ರೆಸಿಪಿ ಪರ್ಫೆಕ್ಟಾಗಿ ಆಗುತ್ತೆ. ಇವಾಗ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಆ ಹಿಟ್ಟನ್ನು. ಇವಾಗ ಅದೇ ಮೆಜರ್ಮೆಂಟಲ್ಲಿ 1/2 ಕಪ್ ಆಗುವಷ್ಟು ತುಪ್ಪನ ತೊಗೊಂಡಿದ್ದೀನಿ, ನೋಡ್ತಿರ್ಬೋದು. ತುಂಬ ಕಡಿಮೆ ತುಪ್ಪ ಬಳಸಿ ತುಂಬ ಚೆನ್ನಾಗಿರುವಂಥ ಬಾಯಲ್ಲಿ ಕರಗುವಂಥ ಪೇಡ ಥರ ಬೇಸನ್ ಲಡ್ಡು ಮಾಡೋದು ನೋಡೋಣ. ಇವಾಗ ಒಂದು ನಾನ್ ಸ್ಟಿಕ್ ಪ್ಯಾನನ್ನು ಲೋ ಫ್ಲೇಮ್ನಲ್ಲಿ ಬಿಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾವೇನು ಜರಡಿ ಹಿಡಿದಿದ್ವಲ್ಲ ಆ ಹಿಟ್ಟನ್ನು ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಹೊತ್ತು ಹುರ್ಕೋಬೇಕಾಗತ್ತೆ. ಇದರಿಂದ ಒಳ್ಳೆ ಘಮ ಎಲ್ಲಿವರೆಗೂ ಬರಲ್ವೋ ಅಲ್ಲಿವರೆಗೂ ನೀವು ಹುರಿಬೇಕಾಗತ್ತೆ ಚೆನ್ನಾಗಿ. ಮೊದಲೇ ತುಪ್ಪ ಹಾಕಿ ಆಮೇಲೆ ಹಿಟ್ಟು ಸೇರಿಸಿ ಹುರಿದ್ರೆ ಎಷ್ಟು ತುಪ್ಪ ಹಾಕಿದ್ರೂ ಸಾಲಲ್ಲ ನಿಮಗೆ. ಇದೊಂದು ಟಿಪ್ಪನ್ನು ನೆನ್ಪಿಟ್ಕೊಳ್ಳಿ, ಬೇಸನ್ ಲಡ್ಡು ಮಾಡುವಾಗ ಇದೊಂದು ಟಿಪ್ಪು. ತುಂಬ ಕಡಿಮೆ ತುಪ್ಪವನ್ನು ಬಳಸಿ ಯಾವ ಥರ ಪೇಡ ಥರ ನಾವು ಬೇಸನ್ ಲಡ್ಡು ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಹುರಿದಿದ್ದೀನಿ, ಒಂದು 8 ರಿಂದ 10 ನಿಮಿಷ ಹುರಿದಿದ್ದೀನಿ. ನಾನು ಎಲ್ಲ ವಿಡಿಯೋ ಫುಲ್ ಲೆಂತಿ ಆಗುತ್ತೆ, ಹಾಗಾಗಿ ಚೆನ್ನಾಗಿ ಹುರಿದು ಕಲರ್ ಕೂಡ ಚೇಂಜ್ ಆಗಿದೆ, ಘಮ ಕೂಡ ಬರ್ತಾ ಇದೆ, ತಳ ಕೂಡ ಹಿಡಿತಾ ಇದೆ. ಅದಾದಮೇಲೆ ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ ನೋಡಿ. 1/4 ಭಾಗದಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. 1/2 ಕಪ್ಪಲ್ಲಿ 1/4 ಭಾಗದಷ್ಟು ಮಾತ್ರ ತುಪ್ಪ ಹಾಕ್ಕೊಂಡು ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಈ ಥರ ಫ್ರೈ ಮಾಡ್ಕೋಬೇಕು. ಹಿಟ್ಟಿನ ಜೊತೆ ಬೆರಿತಾ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಉಳಿದಂಥ ತುಪ್ಪ ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇನ್ನೂ 2-3 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಅದೇ ಬೌಲಲ್ಲಿ ಉಳಿಸಿದ್ದೀನಿ, ಅದೇ ಮೆಜರ್ಮೆಂಟಲ್ಲಿ. ಇವಾಗ ಚೆನ್ನಾಗಿ ಈ ತುಪ್ಪ ಏನಿದೆ ನೋಡಿ ಹಿಟ್ಟು ಜೊತೆಗೆ ಬೆರಿಬೇಕು, ಈ ಬೇಸನ್ ಹಿಟ್ಟು ಜೊತೆಗೆ ಚೆನ್ನಾಗಿ ಬೆರಿಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಕೊತ ಫ್ರೈ ಮಾಡ್ಕೊಳ್ಳಿ. ತಳ ಕೂಡ ಹಿಡಿಬಾರ್ದು, ಲೋ ಫ್ಲೇಮ್ನಲ್ಲೇ ಇಡಬೇಕು. ಎಂಡ್ವರೆಗೂ ಕೂಡ ನೀವು ಲೋ ಫ್ಲೇಮ್ ಇಟ್ಕೊಂಡೇ ಹುರ್ಕೋಬೇಕು. ಇದನ್ನು ಹೈ ಫ್ಲೇಮ್ಲಿಟ್ಟು ಯಾವುದೇ ಕಾರಣಕ್ಕೂ ಈ ಲಡ್ಡು ಮಾಡ್ತಿರ್ಬೇಕಾದ್ರೆ ಹುರಿಬಾರ್ದು, ತಳ ಹಿಡಿದು ಬಿಡುತ್ತೆ, ಸೀದೋಗ್ಬಿಡುತ್ತೆ ಹಿಟ್ಟು. ಹಾಗಾಗಿ ಸ್ವಲ್ಪ ಹೊತ್ತು ಪೇಷನ್ಸಿಂದ ಮಾಡಬೇಕಾಗತ್ತೆ. ಇವಾಗ ನೋಡಿ ಚೆನ್ನಾಗಿ ಬೆರ್ತಿದೆ, ಆ ತುಪ್ಪ ಏನು ಹಾಕಿದ್ದೀವಲ್ಲ ಅದ್ರ ಜೊತೆಗೆ ಹಿಟ್ಟೆಲ್ಲ ಚೆನ್ನಾಗಿ ಬೆರ್ತಿದೆ. ಮತ್ತು ಹಿಟ್ಟು ಚೆನ್ನಾಗಿ ಫ್ರೈ ಆಗಿರೋದ್ರಿಂದ ಮತ್ತೆ ಇದರಿಂದ ತುಪ್ಪ ರಿಲೀಸ್ ಆಗ್ತಿದೆ, ನೀವು ನೋಡ್ತಿರ್ಬೋದು. ಇವಾಗ ಪರ್ಫೆಕ್ಟಾಗಿ ಈ ಹಿಟ್ಟು ಫ್ರೈ ಆಗಿದೆ ಅಂತ ಅರ್ಥ. ಇವಾಗ ಗ್ಯಾಸಿಂದ ಕೆಳಗಿಸ್ಕೊಂಡಿದ್ದೀನಿ ಸ್ಟೌವಿಂದ. ಇವಾಗ ನೋಡಿ ಸ್ವಲ್ಪ ತಣ್ಣಗಾಗಬೇಕು, ಅಂದರೆ ಪೂರ್ತಿಯಾಗಿ ತಣ್ಣಗೆ ಮಾಡಬಾರ್ದು, ಸ್ವಲ್ಪ ಬಿಸಿ ಇರಲೇಬೇಕು. ಅಂದರೆ ನಮ್ಮ ಕೈಯಿಂದ ಮುಟ್ಟೋಕ್ಕಾಗಲ್ವಲ್ಲ, ಅಷ್ಟು ಸ್ವಲ್ಪ ಬಿಸಿ ಹೋದರೆ ಸಾಕು. ಅಷ್ಟು ಬಿಸಿ ಹೋಗಾದ್ಮೇಲೆ ನಾವೇನು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಸಕ್ಕರೆ ಪೌಡ್ರನ್ನ ಸೇರಿಸ್ಕೊಂಡು ಈ ಥರ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೂ ಬಿಸಿನೇ ಇರುತ್ತೆ, ಹಾಗಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಒನ್ಸ್ ಇವಾಗ ಈ ಸಕ್ಕರೆ ಹಾಕಿದ್ದೀವಲ್ಲ, ಸಕ್ಕರೆ ಪೌಡ್ರನ್ನ ಹಾಕಿ ಪೂರ್ತಿ ಮಿಕ್ಸ್ ಆಗೋವರೆಗೂ ಸ್ಪೂನಿಂದ ಕಲಸಿ. ಅದಾದಮೇಲೆ ಅಷ್ಟರಲ್ಲಿ ಸ್ವಲ್ಪ ಬಿಸಿ ಹೋಗಿರುತ್ತೆ, ಆವಾಗ ಕೈಯಿಂದ ಮುಟ್ಟೋ ಥರ ಆಗಿರುತ್ತೆ. ಆವಾಗ ಕ್ಲೀನಾಗಿ ಕೈಯಿಂದ ಕಲಿಸ್ಕೊಂಡು ನಿಮ್ಗೆ ಯಾವ ಸೈಜಲ್ಲಿ ಬೇಕು ಲಡ್ಡು ಅಷ್ಟು ಮಾತ್ರ ಪ್ರಮಾಣದಲ್ಲಿ ಈ ಮಿಕ್ಸರನ್ನು ತೊಗೊಂಡು ಈ ಥರ ಒತ್ತಿ ಕಟ್ಟಬೇಕು ಲಡ್ಡುನ. ಅದರಲ್ಲಿರುವಂಥ ಈ ತುಪ್ಪ ರಿಲೀಸ್ ಆಗಬೇಕಂದ್ರೆ ಈ ಥರ ಚೆನ್ನಾಗಿ ಒತ್ತಿ ಲಡ್ಡುನ ಕಟ್ಟಿದಾಗ ಮಾತ್ರ ಅದರಿಂದ ತುಪ್ಪ ರಿಲೀಸ್ ಆಗುತ್ತೆ. ಅಷ್ಟರಲ್ಲೂ ನಿಮಗೆ ಸ್ವಲ್ಪ ಡ್ರೈ ಅನ್ನಿಸ್ತಾ ಇದೆ ಲಡ್ಡು ಅಂತ ಹೇಳಿದ್ರೆ, ಅಥವಾ ನಿಮ್ಗೆ ಇಷ್ಟೇ ಸಾಕು ಅಂದರೆ ಇಷ್ಟೇ ಕಟ್ಬೋದು. ಸ್ವಲ್ಪ ಡ್ರೈ ಅನ್ನಿಸ್ತಾ ಇದೆ ನಮಗೆ ಅಂತ ಅನ್ನಿಸಿದ್ರೆ ಉಳಿದಿತ್ತಲ್ಲ ಮಿಕ್ಕಿತ್ತಲ್ಲ ಇನ್ನು 2 ಟೇಬಲ್ ಸ್ಪೂನ್ ತುಪ್ಪ ಮಿಕ್ಕಿದೆ, ಒಂದು 1/2 ಕಪ್ ತುಪ್ಪದಲ್ಲಿ ಆ ತುಪ್ಪವನ್ನು ಕೂಡ ಸೇರಿಸ್ತೀನಿ ನಾನು ಇವಾಗ. ಅದನ್ನು ತುಪ್ಪ ಹಾಕಿದಾಗ ನೋಡಿ ಪೇಡ ಥರ ಬಾಯಲ್ಲಿಟ್ಟರೆ ಕರಗುವಂಥ ಲಡ್ಡುನ ನಾವು ಮಾಡ್ಬೋದು. ಇವಾಗ ನೋಡಿ ತುಪ್ಪ ಹಾಕ್ಕೊಂಡಿದ್ದೀನಿ ಆಲ್ರೆಡಿ, ತುಪ್ಪ ಹಾಕಿ ಕಲಿಸ್ಕೊಂಡಿದ್ದೀನಿ. ಈ ಲಡ್ಡು ನೋಡಿ ಎಷ್ಟು ಚೆನ್ನಾಗಿದೆ, ಪೇಡ ಥರ ನಿಮಗೆ ಕಾಣಿಸ್ತಾ ಇದೆ, ನೋಡ್ತಿರ್ಬೋದು. ಇದೇ ಥರ ಎಲ್ಲವನ್ನು ನಾನು ಲಡ್ಡುನ ಕಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಡ್ರೈ ಫ್ರೂಟ್ಸ್ನ ಮೇಲೆ ಹಾಕಿ ಇಟ್ಟು ನೀವು ಲಡ್ಡು ಕಟ್ಬೋದು. ನಾನು ಕೂಡ ಇಲ್ಲಿ ದ್ರಾಕ್ಷಿಯನ್ನು ಹಾಕಿ ಲಡ್ಡುನ ಮಾಡ್ಕೊತಾ ಇದ್ದೀನಿ.
ಇದೇ ಥರ ಸುಮಾರು ಲಡ್ಡುಗಳನ್ನು ನಾನು ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು ಮಾತ್ರ, ತುಂಬ ಟೇಸ್ಟಿಯಾಗಿತ್ತು. ಇದೇ ಟ್ರಿಕ್ಕನ್ನು ಫಾಲೋ ಮಾಡ್ಕೊಂಡು ನೀವು ಕೂಡ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ತುಪ್ಪ ಸುರಿದು ಆಮೇಲೆ ಹಿಟ್ಟನ್ನು ಸುರಿದು ಮಾಡಬೇಡಿ, ತುಂಬ ತುಪ್ಪ ಬೇಕಾಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ತೋರಿಸ್ತೀನಿ ನೋಡಿ, ಎಷ್ಟು ರುಚಿಯಾಗಿತ್ತು ಅಂದರೆ ಅಷ್ಟು ಬಾಯಲ್ಲಿಟ್ಟರೆ ಕರಗುತ್ತೆ ಅಂತಾರಲ್ಲ ಆ ಥರ ಇತ್ತು. ಖಂಡಿತ ನೀವು ಕೂಡ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸಿ. ಥ್ಯಾಂಕ್ ಯು.